ರಾಜ್ಯವನ್ನ ಹಸಿವು ಮುಕ್ತಗೊಳಿಸಲು ಸಿಎಂ ಸಿದ್ದರಾಮಯ್ಯ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿದ್ದಾರೆ. ಆದ್ರೀಗ ಬಡವರ ಮನೆ ಸೇರಬೇಕಿದ್ದ ಪಡಿತರ ಅಕ್ಕಿ ಕಳ್ಳಕಾಕರ ಪಾಲಾಗ್ತಿದೆ. ರಾಜಾರೋಷವಾಗಿ ಕಳ್ಳ ಸಾಗಾಣೆ ಮಾಡ್ತಿದ್ದ ಕಿಡಿಗೇಡಿಗಳು ಖೆಡ್ಡಾಗಿ ಬಿದ್ದಿದ್ದಾರೆ. ನಮ್ಮ ಫುಡ್ ಇನ್ಸ್ಪೆಕ್ಟರ್ ನಾವು ಎಲ್ಲರೂ ಬಂದು ಈಗ ಸೀಸ್ ಮಾಡಿದ್ದೀವಿ. ಅವನು ನಾವು ಸೀಸ್ ಮಾಡಿದ್ದೀವಿ. ಅವ್ರ ಹತ್ರನೇ ಈಗ ನಮಗೆ 100 kg ಸಿಕ್ಕಿದೆ. ಬಡವರ ಹೊಟ್ಟೆ ತುಂಬಿಸಬೇಕಿದ್ದ ಅಕ್ಕಿ ಸರ್ಕಾರ ಉಚಿತವಾಗಿ ಹಂಚಿದ್ದ ದಿನಸಿ. ಆದರೆ ಇದೇ ಅಕ್ಕಿಯನ್ನ ರಾಜಾರೋಷವಾಗಿ ಕಾಳಸಂತೆಯಲ್ಲೇ ಮಾರಾಟ ಮಾಡ್ತಿದ್ದಾರೆ. ಟನ್ಗಟ್ಟಲೆ ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ಮಾರುತ್ತಿದ್ದವರು ಸಿಕ್ಕಿಬಿದ್ದಿದ್ದಾರೆ. ಅನ್ನಭಾಗ್ಯ ಅಕ್ಕಿಗೆ ಕನ್ನ, ವಾಹನ ಬಿಟ್ಟು ಖದೀಮರು ಪರಾರಿ. ಕಾಳಸಂತೆಯಲ್ಲಿ ಮಾರಾಟ, ಮಾಲ್ ಸಮೇತ ಸಿಕ್ಕಿಬಿದ್ದ ಕಳ್ಳಿಯರು. ಬಡ ಕುಟುಂಬಗಳಿಗೆ ಅನ್ನಭಾಗ್ಯ ಅಕ್ಕಿಯೇ ಆಧಾರ. ಈ ಅಕ್ಕಿಯನ್ನೇ ನಂಬಿಕೊಂಡು ಅದೆಷ್ಟೋ ಕುಟುಂಬಗಳು ಬದುಕುತ್ತಿವೆ. ಆದರೆ ಇಂತಹ ಅಕ್ಕಿಗೆ ಖದೀಮರು ಕನ್ನ ಹಾಕ್ತಿದ್ದಾರೆ. ಹಳೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಅನ್ನಭಾಗ್ಯದ ಅಕ್ಕಿಯನ್ನ ಹಣದಾಸೆಗೆ ಕೆಲವರು ಮಾರಾಟ ಮಾಡ್ತಿದ್ರು. ಈ ವೇಳೆ ಆಹಾರ ಇಲಾಖೆ ಅಧಿಕಾರಿಗಳು ದಿಢೀರ್ ದಾಳಿ ಮಾಡಿದ್ರು. ಈ ವೇಳೆ ಟಾಟಾ ಎಸ್ ವಾಹನವನ್ನ ಬಿಟ್ಟು ಕಿಡಿಗೇಡಿಗಳು ಅಲ್ಲಿಂದ ಕಾಲ್ಕಿತ್ತಿದ್ದಾರೆ. ಇನ್ನು ಅಕ್ಕಿ ಮಾರಾಟ ದಂಧೆಯಲ್ಲಿ ತೊಡಗಿದ್ದ ಮಹಿಳೆಯರು ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದ್ರು. ರೇಷನ್ ಅಕ್ಕಿನ ಇಲ್ಲಿ ಬಂದು ಮಾರ್ತಾ ಇದ್ದಾರೆ ಅಂತ ನಾವು ಮಾಹಿತಿ ತೆಗೆದ ತಕ್ಷಣ ಮಾಧ್ಯಮದಿಂದ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಫುಡ್ ಇನ್ಸ್ಪೆಕ್ಟ್ರು ನಾವು ಎಲ್ಲರೂ ಬಂದು ಈಗ ಸೀಸ್ ಮಾಡಿದ್ದೀವಿ. FIR ಆಗ್ತದೆ, EC ಆ್ಯಕ್ಟ್ ಮಾಡ್ತೇವೆ. ಈಗ ನಮಗೆ 2 ಕಾರ್ಡ್ದಾರರು ಸಿಕ್ಕಿದ್ದಾರೆ. ಅವರು ಅಲ್ಲಿ ರೇಷನ್ ಅಕ್ಕಿ ತೊಗೊಂಬಂದು ಇಲ್ಲಿ ಮಾರಕ್ಕೆ ಬಂದಿದ್ದರು. ಅವನ್ನೂ ನಾವು ಸೀಸ್ ಮಾಡಿದ್ದೀವಿ. ಅವ್ರ ಹತ್ರನೇ ಈಗ ನಮಗೆ 100 kg ಸಿಕ್ಕಿದೆ. ಇನ್ನು ಅಂದಾಜವಾಗಿ ಹೇಳಬೇಕು ಅಂದರೆ ಒಂದು 300-400 kg ಅಷ್ಟಿದೆ. ಇನ್ನು ಕಲಬುರಗಿಯಲ್ಲೂ ಅನ್ನಭಾಗ್ಯ ಅಕ್ಕಿಯನ್ನ ಮಹಾರಾಷ್ಟ್ರಕ್ಕೆ ಸಾಗಿಸಲಾಗ್ತಿತ್ತು. ಅಕ್ಕಿ ಸಮೇತ ಲಾರಿಯನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. 104 ಕ್ವಿಂಟಾಲ್ ಅಕ್ರಮ ಅಕ್ಕಿ ಸಮೇತ ಲಾರಿ ಚಾಲಕ ವೀರೇಶ್ನನ್ನ ಬಂಧಿಸಲಾಗಿದೆ. ಗದಗ ಜಿಲ್ಲೆ ನರಗುಂದ ತಾಲೂಕಿನ ಬೂದಿಹಾಳ ಚೆಕ್ಪೋಸ್ಟ್ನಲ್ಲೂ ಕಳ್ಳ ಸಾಗಾಣೆಯಾಗ್ತಿದ್ದ ಅನ್ನಭಾಗ್ಯ ಅಕ್ಕಿ ಸಿಕ್ಕಿದೆ. 6 ಲಕ್ಷ ಮೌಲ್ಯದ 182 ಕ್ವಿಂಟಾಲ್ ಅನ್ನಭಾಗ್ಯ ಅಕ್ಕಿಯನ್ನ ವಶಕ್ಕೆ ಪಡೆಯಲಾಗಿದೆ. ಕ್ಯಾಂಟರ್ ಮಾಲೀಕ ಮತ್ತು ಚಾಲಕ ನಿರಂಜನಯ್ಯ ನಂದಾಪುರನನ್ನ ವಶಕ್ಕೆ ಪಡೆಯಲಾಗಿದೆ. ತಲೆಮರೆಸಿಕೊಂಡಿರುವ ಅಕ್ಕಿ ಕಳ್ಳ ಸಚಿನ್ ಕಬ್ಬೂರ್. ಇನ್ನು ಹಾವೇರಿಯಲ್ಲಿ ಅಕ್ರಮ ಅಕ್ಕಿ ದಾಸ್ತಾನು ಗೋದಾಮಿನ ಚಿತ್ರೀಕರಣಕ್ಕೆ ತೆರಳಿದ್ದ TV9 ಕ್ಯಾಮೆರಾ ಜಖಂ ಮಾಡಿದ್ದ ಸಚಿನ್ ಕಬ್ಬೂರ್ ನಾಪತ್ತೆಯಾಗಿದ್ದಾನೆ. ದೂರಿನ ಬೆನ್ನಲ್ಲೇ ತಲೆಮರೆಸಿಕೊಂಡಿರೋ ಅಕ್ಕಿ ಕಳ್ಳನನ್ನ ಬಂಧಿಸುವಂತೆ ಆಕ್ರೋಶ